ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಿಲೀಸ್ ಆದ ರನ್ಯಾ ರಾವ್. ಒಂದು ವರ್ಷದ ಬಳಿಕ ರನ್ಯಾ ರಾವ್ಗೆ ಕೊನೆಗೂ ರಿಲೀಸ್ ಭಾಗ್ಯ. ಕಳೆದ ವರ್ಷ ಸುಮಾರು 100 ಕೋಟಿ ಮೌಲ್ಯದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟಿ ರನ್ಯಾ ರಾವ್ ಇಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಈ ಹಿಂದೆಯೇ ನಟಿ ರನ್ಯಾ ರಾವ್ಗೆ ಕೋರ್ಟ್ ಜಾಮೀನು ನೀಡಿತ್ತು. ಆದರೆ ಕಾಫಿ ಹೊಸ ಕಾಯ್ದೆಯಡಿ ಬಿಡುಗಡೆ ಮಾಡಿರಲಿಲ್ಲ. ಇದೀಗ 1 ವರ್ಷದ ಅವಧಿ ಮುಗಿದ ಹಿನ್ನೆಲೆ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಕಳೆದ ವರ್ಷ ಮಾರ್ಚ್ 3ರಂದು ಏರ್ಪೋರ್ಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು ತಪಾಸಣೆ ನಡೆಸಿದ ವೇಳೆ ರನ್ಯಾ ರಾವ್ ಬಳಿ ಸುಮಾರು 14.80 ಕೆಜಿ ಚಿನ್ನ ಪತ್ತೆಯಾಗಿತ್ತು. ರನ್ಯಾ ರಾವನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು. ಬಳಿಕ 2025ರ ಮೇ 20ರಂದು ಆರ್ಥಿಕ ಅಪರಾಧಗಳ ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿತ್ತು. ಸಿಇಐಬಿ ನಿರ್ದೇಶನದ ಮೇರೆಗೆ ಡಿಆರ್ಐ ಅಧಿಕಾರಿಗಳು ಕಾಫಿ ಫೋಸಾ ಕಾಯ್ದೆ ಜಾರಿಗೊಳಿಸಿದ್ದರಿಂದ ರನ್ಯಾ ರಾವ್ ಜೈಲಿನಲ್ಲೇ ಉಳಿದಿದ್ರು. ಇನ್ನು ಕಾಫಿ ಫೋಸಾ ಅಂತಂದ್ರೆ ಜಾಮೀನು ಸಿಕ್ಕರೂ ಕನಿಷ್ಠ 1 ವರ್ಷವಾದರೂ ಅಪರಾಧಿಗಳು ಜೈಲಿನಿಂದ ಹೊರಬರುವಂತಿಲ್ಲ. ಇನ್ನು ರನ್ಯಾ ರಾವ್ಗೆ ಕಾಫಿ ಫೋಸಾ ಜಾರಿಯಾಗಿ ಇಂದಿಗೆ 1 ವರ್ಷ ಆಗಿದ್ದು, ಜೈಲುವಾಸ ಅನುಭವಿಸಿರುವ ರನ್ಯಾ ರಾವ್ಗೆ ಕೊನೆಗೂ ರಿಲೀಸ್ ಭಾಗ್ಯ ಸಿಕ್ಕಿದೆ. ಇನ್ನು ಇದೇ ಪ್ರಕರಣದಲ್ಲಿ ಬಂಧನವಾಗಿದ್ದ ತರುಣ್ ಕೊಂಡರಾಜು ಕೂಡ ಮೈಸೂರು ಜೈಲಿನಲ್ಲಿದ್ದು, ತರುಣ್ ಕೂಡ ಇಂದು ಅಥವಾ ನಾಳೆ ರಿಲೀಸ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.